ಡೆಮಾಕ್ರಸಿಯ ನಿಜವಾದ ಪರೀಕ್ಷೆ ಸರ್ಕಾರವನ್ನು ಹೊಗಳುತ್ತೀವಲ್ಲ ಆವಾಗಲ್ಲ. ಯಾವಾಗ ಜನರು ತಮ್ಮ ತಮ್ಮ ಹಕ್ಕುಗಳಿಗಾಗಿ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾರೆ, ನಮ್ಮ ಡಿಸಗ್ರಿಮೆಂಟ್ಸ್ಗಳನ್ನ ನಾವು ಯಾವಾಗ ಸರ್ಕಾರದ ವಿರುದ್ಧ ಹೇಳ್ತೀವಿ, ಆಗ ಆ ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ನಿನ್ನೆ ನಡೆದ ಘಟನೆ ನೋಡಿ, ಜಂತರ್ ಮಂತರ್ನಿಂದ ಸೋನಂ ವಾಂಗ್ಚುಕ್ ಅವ್ರನ್ನ ಬಲವಂತವಾಗಿ ಕರ್ಕೊಂಡೋದ್ರು. ಅಲ್ಲಿ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಎಷ್ಟೋ ಯುವಕರನ್ನ ಬಲಪ್ರಯೋಗ ಫೋರ್ಸ್ಗಳನ್ನ ಯೂಸ್ ಮಾಡಿ ಆ ಪ್ರೊಟೆಸ್ಟ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ನೋಡಿ, ಸಿಂಪಲ್ ಆಗಿ ನೀವು ಸೋನಂ ವಾಂಗ್ಚುಕ್ ಅವ್ರನ್ನ ಐಡಿಯಾಲಜಿಗಳನ್ನ ನಂಬ್ತಿರೋ ಬಿಡ್ತಿರೋ, ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಐಡಿಯಾಲಜಿಗಳನ್ನ ನಂಬ್ತಿರೋ ಬಿಡ್ತಿರೋ, ಅದು ಸೆಕೆಂಡ್ರಿ. ಆದರೆ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಮೇಲೆ ನಿಮಗೆ ನಂಬಿಕೆ ಇದೆ ಅನ್ನೋದಾದರೆ, ಯಾರೇ ಒಬ್ಬ ಕಾಮನ್ ಮ್ಯಾನ್ ಅವನ ಹಕ್ಕುಗಳಿಗಾಗಿ ಅವನು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ ಅನ್ನೋದಾದರೆ, ಆ ಪ್ರೊಟೆಸ್ಟ್ಗಳನ್ನ ಫೋರ್ಸ್ ಯೂಸ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದನ್ನು ನೀವು ಗೌರವಿಸ್ತೀರಾ ಅನ್ನೋದಾದರೆ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಏನಾಗಿರುತ್ತೆ ಗೊತ್ತಾ? ಇದನ್ನೆಲ್ಲವನ್ನು ನಾವು ಪ್ರಶ್ನೆ ಮಾಡಬೇಕು. ಆವಾಗಲೇ ಆ ಡೆಮಾಕ್ರಸಿ ಬಲ ಆಗೋದು. ಈ ಹೋರಾಟನ ಮುಂದುವರಿಸ್ತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಹೇಳಿದೆ, ಓಕೆ. ಆದರೆ ಅಲ್ಲಿ ಪೀಸ್ಫುಲ್ಲಾಗಿ ಆ ಪ್ರೊಟೆಸ್ಟಲ್ಲಿ ಭಾಗವಹಿಸುವಂಥ ಎಷ್ಟೋ ಜನರಿಗೆ ಎಷ್ಟೊಂದು ಪ್ರೆಷರ್ ಆಗ್ತಾ ಇದ್ದಾರೆ ಈ ಹೋರಾಟನ ಅಥವಾ ಈ ಪ್ರೊಟೆಸ್ಟ್ನ ಹೇಗಾದರೂ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಫೋರ್ಸ್ನ ಯೂಸ್ ಮಾಡಿಕೊಂಡು. ಅದೆಲ್ಲವನ್ನು ನಾವು ಪ್ರಶ್ನೆ ಮಾಡಲೇಬೇಕು. ಸಿಂಪಲ್ಲಾಗಿ ಒಬ್ಬ ನಾಗರಿಕನಾಗಿ, ಅದು ಶಿಕ್ಷಣ ಇರ್ಬೋದು, ಪರಿಸರ ಇರ್ಬೋದು, ಅಥವಾ ಸಾಮಾನ್ಯ ಜನರ ಹಕ್ಕುಗಳಿಗಾಗಿ ನಡೆಯುವಂಥ ಯಾವುದೇ ಪ್ರೊಟೆಸ್ಟ್ ಆಗಿರ್ಬೋದು, ಅದನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಮತ್ತು ಅದನ್ನು ಕೇಳಬೇಕು. ಹಾಗೆ ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟು ಹಾಕುವಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿ ಬೆಳಿಬೇಕು ಅನ್ನೋದನ್ನು ನಾನು ನಂಬ್ತೀನಿ. ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.